ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಇಡೀ ನಮ್ಮ ಪ್ರಪಂಚಕ್ಕೆ ಸವಾಲು ಹಾಕಿದಂತಹ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ತಂತ್ರಜ್ಞಾನದ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ತೇವೆ. ಅದರಲ್ಲೂ ಕೂಡ ಈ ಅಕ್ಷರ ಲೋಕಕ್ಕೆ ಸವಾಲು ಹಾಕಿದಂತಹ AI ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ. ನಮ್ಮೆಲ್ಲರಲ್ಲೂ ಕೂಡ ಒಂದು ವಿಶೇಷವಾದ ಗುಣ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಅದು ಬರವಣಿಗೆಯ ಸಾಮರ್ಥ್ಯ. ಈ ಪ್ರಪಂಚದಲ್ಲಿ ಸಾವಿರಾರು ಬಗೆಯ ಜೀವಿಗಳಿದ್ರೂ ಕೂಡ ಬರವಣಿಗೆಯ ಸಾಮರ್ಥ್ಯ ಇರುವಂಥದ್ದು ಮನುಷ್ಯನಿಗೆ ಮಾತ್ರ. ಇಂತಹ ಸಾಮರ್ಥ್ಯದಿಂದ ಬೀಗ್ತಾ ಇದ್ದಂತಹ ಮನುಷ್ಯನಿಗೆ ಈಗ ಸವಾಲಾಗಿ ಕಂಡು ಬರ್ತಾ ಇರುವಂಥದ್ದು AI. ಈ AI ಇಂದ ಸೃಷ್ಟಿಯಾಗಿರುವಂತಹ ಬರಹಗಾರರು ಹಾಗೆ ಸಂಶೋಧಕರು. ಹೌದು, ಈ ವಿಷಯ ಕೇಳ್ತಾ ಇದ್ರೆ ಒಂದು ಸಲ ನಮ್ಮೆಲ್ಲರಿಗೂ ಕೂಡ ಅಚ್ಚರಿ ಆಗಬಹುದು. ಆದರೂ ಕೂಡ ಈ ವಿಷಯ ಸತ್ಯ. ಇಡೀ ಜಗತ್ತನ್ನ ತನ್ನ ವಶದಲ್ಲೇ ಇಟ್ಟುಕೊಂಡಿರುವಂತಹ ಸಾಮರ್ಥ್ಯವನ್ನು ಹೊಂದಿರುವುದು AI. ಅಕ್ಷರ ಜಗತ್ತಿಗೂ ಕೂಡ ಈ AI ಯಾವ ರೀತಿ ಕಾಲಿಟ್ಟಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೇವೆ. ನಮ್ಮ ಈ ಪ್ರಪಂಚದಲ್ಲಿ ಸಾವಿರಾರು ಬಗೆಯ ಜೀವಿಗಳಿದ್ರೂ ಕೂಡ ಬರವಣಿಗೆ ಸಾಮರ್ಥ್ಯ ಇರೋದು ಮನುಷ್ಯನಿಗೆ ಮಾತ್ರ. ಇಂತಹ ಸಾಮರ್ಥ್ಯದಿಂದ ಬೀಗ್ತಾ ಇದ್ದಂತಹ ಮನುಷ್ಯನಿಗೆ ಈಗ ಸವಾಲಾಗಿ ಕಂಡು ಬರ್ತಾ ಇರುವಂಥದ್ದು AI ಇಂದ ಸೃಷ್ಟಿಯಾಗಿರುವಂತಹ ಬರಹಗಾರರು. ಈ ವಿಷಯವನ್ನ ಕೇಳ್ತಾ ಇದ್ರೆ ಒಂದು ಸಲ ನಮ್ಮೆಲ್ಲರಿಗೂ ಕೂಡ ಅಚ್ಚರಿ ಆಗಬಹುದು. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇವೆ, ಕೇಳಿ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿಯಲ್ಲಿ ಇದ್ದಕ್ಕಿದ್ದಂತೆ ಆತ್ಮವಿಶ್ವಾಸ ಮೂಡುವಂತೆ ಮಾಡಿದ್ದೇ AI ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ವಿಷಯದ ಬಗ್ಗೆ ಕೂಡ ನಾವು ಧೈರ್ಯವಾಗಿ ಹೇಳಬೇಕು ಅಂದರೆ AI ನಮಗೆ ತುಂಬ ಸಹಾಯ ಮಾಡುತ್ತೆ. ಗ್ರಾಹಕ ಹೇಳಿದ್ದನ್ನು AI ಅರೆಗಳಿಗೆಯಲ್ಲಿ ನೀಡಿಬಿಡುತ್ತೆ. ಅದೇ ರೀತಿ ಎಲ್ಲ ವಿಚಾರಗಳನ್ನು ಕೈಬೆರಳ ಸಮೀಪದಲ್ಲೇ ಆವರಿಸಿಕೊಂಡಿರುವಂತಹ AI ಕವಿತೆಗಳನ್ನು ರಚಿಸುವ ಮಾರ್ಗವನ್ನು, ಸಾಹಿತ್ಯದ ವಿವಿಧ ನಿರೂಪಣಾ ಶೈಲಿಯನ್ನು ಕೂಡ ನಮಗೆ ಅರ್ಥ ಮಾಡಿಸಿಕೊಡುತ್ತೆ. ಸಂಶೋಧನಾ ಪ್ರಬಂಧಗಳನ್ನು ನಿಮಿಷಗಳಲ್ಲಿ ಅರಗಿಸಿಕೊಡುತ್ತೆ. ಹಾಗೆ ದೊಡ್ಡ ಮಟ್ಟದಂತಹ ಕ್ರಾಸ್ ರೆಫರೆನ್ಸನ್ನು ಕೂಡ ಇದು ನಮ್ಗೆ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಬಹಳ ವೇಗವಾಗಿ ತಪ್ಪುಗಳಾಗದಂತೆ ಕೂಡ ಅದು ನೋಡಿಕೊಳ್ಳುತ್ತೆ. ಹಾಗೆ ಟೈಪ್ ಮಾಡುವ ಕೆಲಸವನ್ನು ಕೂಡ ಇದು ನಮಗೆ ತಪ್ಪಿಸುತ್ತೆ. ಹೌದು, ಇತ್ತೀಚಿನ ದಿನಗಳಲ್ಲಿ AI ಈ ರೀತಿಯ ಎಲ್ಲ ಬರವಣಿಗೆಯನ್ನು ಮಾಡ್ತಾ ಇರೋದ್ರಿಂದ ಯಾರು ನಿಜವಾಗಿ ಸ್ವಸಾಮರ್ಥ್ಯದಿಂದ ಬರೆದಿದ್ದಾರೋ ಅಥವಾ AI ಮೂಲಕ ಬರೆದಿದ್ದಾರೋ ಅಂತ ಗುರುತಿಸೋದೇ ಕಷ್ಟವಾಗಿದೆ. ಒಂದು ವಾಕ್ಯವನ್ನು ಸ್ವಂತ ಪರಿಶ್ರಮದಿಂದ ಬರೆಯದೆ ಪೂರ್ತಿ ಲೇಖನವನ್ನು AI ಬರೆಸಿ ಅದು ತಮ್ಮ ಸಾಧನೆ ಅಂತ ಬೀಗುವಂತಹ ಪ್ರಸಂಗಗಳು ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇದನ್ನು ನಾವು ಸರಳವಾಗಿ ಹೇಳಬೇಕು ಅಂದರೆ, ಹಿಂದೆ ಕತೆ, ಕವನ, ಕಾದಂಬರಿ, ಲೇಖನಗಳನ್ನು ರಚಿಸಬೇಕು ಅಂದರೆ ಪ್ರತಿ ವ್ಯಕ್ತಿ ತನ್ನ ಸಮಯ, ಬುದ್ಧಿಶಕ್ತಿ ಹಾಗೆ ಭಾವನೆಗಳನ್ನು ಖರ್ಚು ಮಾಡಬೇಕಾಗಿತ್ತು. ಆದರೆ ಈಗ ನಮಗೆ ಬೇಕಾದ ವಿಷಯಗಳನ್ನು AI ಹತ್ರ ಕೇಳಿದರೆ ಸಾಕು, ಅರೆ ಕ್ಷಣ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಮ್ಮ ಕಣ್ಮುಂದೆ ತಂದುಕೊಡುತ್ತೆ. ಎಷ್ಟೊಂದು ವೇಗಗತಿಯಲ್ಲಿ ಸಾಗ್ತಾ ಇದೆ ಅಂದರೆ, ಹೀಗಾಗಿ ಈ AI ಪ್ರತಿಭಾವಂತ ಬರಹಗಾರರನ್ನು ಗುರುತಿಸೋದು ಕೂಡ ಕಷ್ಟ ಆಗ್ತಾ ಇದೆ. ಉದಾಹರಣೆಗೆ, ಇದೀಗ ಹೆಚ್ಚು ಪ್ರಚಲಿತದಲ್ಲಿ ಇರುವಂತಹ OpenAI ಸಂಸ್ಥೆ ಅಭಿವೃದ್ಧಿಪಡಿಸಿದ ChatGPT. ಈ ChatGPT ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಅದರಲ್ಲಿ ಯಾವ ವಿಚಾರಗಳನ್ನು ನಾವು ಸರ್ಚ್ ಮಾಡಿದರೂ ಕೂಡ ಅದು ಒಂದೇ ನಿಮಿಷದಲ್ಲಿ ಒಂದು ಲೇಖನದಂತೆ ಆ ವಿಷಯದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕಣ್ಮುಂದೆ ಇಡುತ್ತೆ. ಅಷ್ಟೇ ಅಲ್ಲ, ಮೆಡಿಕಲ್ ಎಕ್ಸಾಮ್ ಬರೆಯೋ ಸಾಮರ್ಥ್ಯ ಕೂಡ ಇದಕ್ಕೆ ಇದೆಯಂತೆ. ಈಗ ಈ ChatGPT ಬರೆದ ಪುಸ್ತಕಗಳನ್ನು ಅಮೆಝಾನ್ನಲ್ಲಿ ಕೂಡ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಇದರಿಂದ ಸಲಹೆಗಳನ್ನು ಪಡೆದುಕೊಂಡು ಲಕ್ಷ ಹಣ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ. ಬರೀ ಲೇಖನಗಳು ಮಾತ್ರ ಅಲ್ಲ, ವಿಡಿಯೋ ಸಾರಾಂಶ ಆಗಿರಬಹುದು ಅಥವಾ ದೊಡ್ಡ ಬರಹದ ಚುಟುಕಾದ ಸಾರಾಂಶಗಳನ್ನು ಕೂಡ ನಮಗೆ ಬೇಕಾದ ರೀತಿಯಲ್ಲಿ ಈ ChatGPT ನಮಗೆ ರೆಡಿ ಮಾಡಿ ಕೊಡುತ್ತೆ. ಹೀಗೆ ಇನ್ನೂ ಅನೇಕ ಉಪಯೋಗಗಳು ಯಾವುದೇ ಶ್ರಮ ಪಡದೆ ಈ ChatGPT ನಾವು ಪಡೆದುಕೊಳ್ಳಬಹುದಾಗಿದೆ. ಇಂತಹ ತಂತ್ರಜ್ಞಾನಗಳು ಎಷ್ಟು ಬೆಳೆಯುತ್ತೋ ಅಷ್ಟು ನಮ್ಮ ಮೆದುಳುಗಳು ಕೆಲಸ ಮಾಡುವುದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಇದರಿಂದ ನಮಗೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾನುಕೂಲತೆ ಕೂಡ ಇದೆ. ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತಹ ಇಂತಹ ತಂತ್ರಜ್ಞಾನಗಳಿಂದ ಇದೆಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಇದೇ ರೀತಿ ಎಲ್ಲ ಕಡೆ ಕೂಡ AI ಬರಹಗಳನ್ನು ಯೂಸ್ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳಲ್ಲೋ ಅಥವಾ ಪತ್ರಿಕೆಗಳಲ್ಲೋ ಇನ್ನುಳಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರ ಬದುಕಿಗೆ, ಅವರ ಉದ್ಯೋಗಕ್ಕೆ ಇದು ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅತಿಯಾಗಿ ಟೆಕ್ನಾಲಜಿಗಳು ಬೆಳೀತಾ ಇರುವಂಥದ್ದು ಕೂಡ ಅದೆಷ್ಟೋ ಉದ್ಯೋಗಿಗಳ ಬಾಳಿಗೆ ಕತ್ತಲಾಗಿ ಕೂಡ ಪರಿಣಾಮ ಬೀರಿದೆ. ಇಂದು ನೂರಾರು ಜನ ಮಾಡುವಂತಹ ಕೆಲಸವನ್ನು ಒಂದು ಮಿಷನ್ ಮಾಡುವ ಮಟ್ಟಿಗೆ ನಾವೀಗ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೇವೆ. ಹೀಗಾಗಿ ಯಾವುದೇ ಆಗಲಿ ಅತಿಯಾದರೆ ಅಮೃತ ವಿಷ ಎನ್ನುವುದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಯಾವುದನ್ನು ಎಷ್ಟರ
ಮಟ್ಟಿಗೆ ಉಪಯೋಗಿಸಿಕೊಂಡ್ರೆ ಸರಿ ಎನ್ನುವಂತಹ ಪರಿಜ್ಞಾನ ಎಲ್ಲರಲ್ಲೂ ಇದ್ದಾಗ ಮಾತ್ರ ನಾವು ಇನ್ನಷ್ಟು ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ. ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಿದಂತಹ ಎಐ ತಂತ್ರಜ್ಞಾನದ ಕುರಿತ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.